ನಮಸ್ಕಾರ ಎಲ್ರಿಗೂ. ಈಗ ನಾನು ತೋರಿಸ್ತಿರೋದು ಸರಸ್ವತಿ ಯಂತ್ರ ಆಗಿರುತ್ತೆ. ಸರಸ್ವತಿ ಯಂತ್ರನ ನಾವು ಏನಕ್ಕೆಲ್ಲ ಉಪಯೋಗ ಮಾಡ್ತೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಯಾಕೆಂತ ಹೇಳಿದ್ರೆ ಇದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಯಂತ್ರ ಆಗಿರುತ್ತೆ. ಈ ಯಂತ್ರನ ಪ್ರತಿಯೊಬ್ಬ ವಿದ್ಯೆ ಕಲಿಯುವಂತಹ ಮಕ್ಕಳಿಗೂ ನೀವು ಯೂಸ್ ಮಾಡ್ಬೋದು. ನಂತರ ಯಾರೆಲ್ಲ ಜ್ಯೋತಿಷ್ಯ ಕಲಿತಿದ್ದೀರಾ ಅವರು ಕೂಡ ಈ ಸರಸ್ವತಿ ಯಂತ್ರನ ಬಳಸಬಹುದು. ಹಾಗೆಯೇ ಈ ಸರಸ್ವತಿ ಯಂತ್ರದ ಮಹತ್ವನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಮಕ್ಕಳುಗಳು ಬಹಳ ಚೆನ್ನಾಗಿ ಹೋಗ್ತಾರೆ, 90 ಅಬೋವ್ ಪರ್ಸೆಂಟೇಜ್ ಎಲ್ಲ ತಗೋತಾರೆ. ಆಮೇಲೆ ಸ್ವಲ್ಪ ಆ್ಯಾವ್ರೇಜಲ್ಲಿ ತಗೊಳ್ಳೋವಂಥವ್ರು ಇರ್ತಾರೆ, ಸ್ವಲ್ಪ ಕಡಿಮೆ ಪ್ರಮಾಣದ ಅಂಕಗಳನ್ನ ತಗೊಳ್ಳೋರು ಇರ್ತಾರೆ. ಆಮೇಲೆ ತೀರಮಾನ ಓದದಿರೋಂಥ ಮಕ್ಕಳುಗಳು ಇರ್ತಾರೆ. ನಾವು ಈ 3 ರೀತಿಯ ಮಕ್ಕಳುಗಳನ್ನ ನೋಡ್ತೀವಿ. ಆದರೆ ಈ ಸರಸ್ವತಿ ಯಂತ್ರನ ಯಾರೆಲ್ಲ ಧಾರಣೆ ಮಾಡ್ತಾರೆ ಅಂಥ ಮಕ್ಕಳು ತಾವಾಗೇ ಕೂತ್ಕೊಂಡು ಓದೋಕ್ಕೆ ಇಂಟ್ರೆಸ್ಟು ತೋರಿಸ್ತಾ ಇರ್ತಾರೆ. ಆದ್ದರಿಂದ ನೀವು ಸರಸ್ವತಿ ಯಂತ್ರನ ಬಳಕೆ ಮಾಡ್ಬೋದು. ಬನ್ನಿ ಇದ್ರ ಬಗ್ಗೆ ಇನ್ನೂ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿಯಾದ ಯಂತ್ರ ಮಂತ್ರಗಳು ಅಥವಾ ಬೇರೆ ಏನಾದ್ರು ವೀಡಿಯೋಗಳು ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ನೀವು ಅದನ್ನ ವೀಕ್ಷಣೆ ಮಾಡ್ಬೋದು, ಅದರಿಂದ ಉಪಯೋಗ ಕೂಡ ಪಡ್ಕೋಬೋದು. ಸರಸ್ವತಿ ಯಂತ್ರನ ನಾವು ಯಾವ ಸಮಯದಲ್ಲಿ ಬರ್ಕೋಬೇಕು, ಯಾವಾಗ ಇದನ್ನ ಧಾರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗಾಗಲೇ ಜನವರಿ 23ನೇ ತಾರೀಕು ನಿಮಗೆ ವಸಂತ ಪಂಚಮಿ ಅಂತ ಬರುತ್ತೆ. ಆವತ್ತು ವಸಂತ ಪಂಚಮಿ ಅಂತ ಹೇಳಿದ್ರೆ ಸರಸ್ವತಿ ಜಯಂತಿ ಅಂತ ಕೂಡ ಆಚರಣೆ ಮಾಡ್ತೀವಿ. ಆದ್ದರಿಂದ ಈ ವಿಡಿಯೋ ಈಗ ಹಾಕ್ತಾಯಿದ್ದೀನಿ. ಇದನ್ನ ನೀವು ಯಾರೆಲ್ಲ ನಿಮ್ಮ ಮಕ್ಕಳು ಕೆಲವೊಂದು ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ, ಇದ್ದಕ್ಕಿದ್ದಾಗೆ ಡಲ್ ಆಗ್ತಾರೆ. ಆಮೇಲೆ ಕೆಲವೊಂದು ಮಕ್ಕಳು ಓದಲ್ಲ, ಅವ್ರಿಗೆ ಇಂಟ್ರೆಸ್ಟೇ ಇರೋಲ್ಲ ಓದಬೇಕು ಅಂತ, ಸುಮ್ಮನೆ ಆಟ ಆಡ್ಕೊಂಡೇ ಕಾಲ ಕಳೀತಾರೆ. ಆಮೇಲೆ ಈ ಫ್ರೆಂಡ್ಸ್ಗಳು ಸಹವಾಸ ಎಲ್ಲ ಮಾಡಿಕೊಂಡು ಓದೋದ್ರಲ್ಲಿ ಆಸಕ್ತಿ ಅನ್ನೋದು ಕಡಿಮೆ ಇರುತ್ತೆ. ಆಮೇಲೆ ಎಷ್ಟೋ ಮಕ್ಕಳಿಗೆ ಎಷ್ಟು ಓದ್ತಾರೆ, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಈ ಥರ ಕೂತ್ಕೊಂಡು ಓದ್ತಾ ಇರ್ತಾರೆ. ಟ್ಯೂಷನ್ಗೂ ಕಳಿಸ್ತೀರಾ, ಆದ್ರೂ ಅವ್ರಿಗೆ ಒಂದು ಒಳ್ಳೆ ಮಾರ್ಕ್ ಅನ್ನೋದು ತೆಗಿಯಲ್ಲ. ಇನ್ನೂ ಕೆಲವರು ಏನು ಮಾಡ್ತಾರೆ, ಯಾವಾಗಲೂ ಓದೋ ಟೈಮಿಗೆ ನಿದ್ರೆ ಬರುತ್ತೆ, ಊಟ ಮಾಡಬೇಕು, ಹೊಟ್ಟೆ ಹಸಿ ಆಗೋದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಅದು ಪಾಪ ಅವ್ರ ಪ್ರಾಬ್ಲಮ್ ಅಲ್ಲ, ಅವ್ರಿಗೆ ಖಂಡಿತವಾಗ್ಲೂ ಅದೇ ರೀತಿ ಆಗ್ತಾ ಇರುತ್ತೆ. ಅದಕ್ಕೆ ಅವ್ರು ಆ ಥರ ಹೇಳ್ತಾರೆ. ಇನ್ನೂ ಕೆಲವು ಮಕ್ಕಳಿದ್ದಾರೆ ಬಿಡಿ, ಓದಬೇಕು ಅಂತ ಹೇಳಿದಾಗ ಅವ್ರಿಗೆಲ್ಲನೂ ಬರ್ತಾ ಇರುತ್ತೆ. ಅಂಥ ಮಕ್ಳಿಗೂ ಕೂಡ ಒಂದು ಏಕಾಗ್ರತೆಯಿಂದ ಓದಲಿಕ್ಕಾಗಲಿ ಬರೀಲಿಕ್ಕಾಗಲಿ ಈ ಯಂತ್ರ ಸಹಾಯ ಮಾಡುತ್ತೆ. ಬರೀ ಈ ಯಂತ್ರ ಹಾಕ್ಕೊಂಡ್ರೇ ಎಲ್ಲನೂ ಮುಗ್ದೋಗಲ್ಲ. ಈ ಯಂತ್ರದ ಜೊತೆಗೆ ಅವರು ಪ್ರಯತ್ನ ಕೂಡ ಮಾಡಬೇಕು. ಅವರೊಂದು 30% 50% ಪ್ರಯತ್ನ ಪಟ್ಟರೆ ಇದು 100ರಷ್ಟು ರಿಸಲ್ಟ್ ಕೊಡುತ್ತೆ. ಅಂದರೆ 100ಕ್ಕೆ 100 ಮಾರ್ಕ್ ತೆಗಿತಾರೆ ಅಂತಲ್ಲ, ಒಂದು 60 ಮಾರ್ಕ್ ತೆಗಿಯೋರು 90 ತೆಗಿಯೋದು, ಈ ಥರ ಲೆಕ್ಕ ಹಾಕ್ಕೊಳ್ಳಿ. ಆದ್ದರಿಂದ ಈ ಯಂತ್ರನ ನೀವು ಈ ವಸಂತ ಪಂಚಮಿ ದಿನ, ಅಂದರೆ ಶುಕ್ರವಾರ ಇದೆ ವಸಂತ ಪಂಚಮಿ, ಆವತ್ತು ಧಾರಣೆ ಮಾಡಬೇಕು. ಇದನ್ನ ನೀವು ಇವತ್ತು ಅಥವಾ ನಾಳೆ ಬರಿಬೋದು, ಬರೆದು ಅಥವಾ ಗುರುವಾರ ಕೂಡ ಬರಿಬೋದು. ಈ ಯಂತ್ರನ ನೀವು ಭುಜಪತ್ರೆಯಲ್ಲಿ ಬರೀರಿ. ಒಂದು ಸ್ವಲ್ಪ ಶ್ರೀಗಂಧ, ಸ್ವಲ್ಪ ಕುಂಕುಮ, ಅರಿಶಿಣ, ಒಂದು ಪ್ಯೂರ್ ಆಗಿರೋಂಥದ್ದು ಬಳಸಿ. ಅದನ್ನೆಲ್ಲ ನೀವು ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಆಗಬಾರ್ದು. ಜಾಸ್ತಿ ತೆಳ್ಳಗಾಯಿತು ಅಂತ ಹೇಳಿದ್ರೆ ಈ ಯಂತ್ರ ಬೇರೆ ಬೇರೆ ಆಕಾರಗಳನ್ನ ಪಡ್ಕೊಳ್ಳುತ್ತೆ. ಅದೇ ಜಾಸ್ತಿ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಅದು ನೀಟಾಗಿ ಬರೆಯಲ್ಲ. ಒಂದು ಹದದಲ್ಲಿ ಮಾಡಿಕೊಂಡು ನೀವು ಈ ಯಂತ್ರನ ಬರೀಬೇಕು. ಯಾಕೆಂತ ಹೇಳಿದ್ರೆ ಎಲ್ಲೂ ಇದು ಭಿನ್ನ ಆಗಬಾರ್ದು. ಭಿನ್ನ ಅಂತ ಹೇಳಿದ್ರೆ ಇದೆಲ್ಲ ಚಿತ್ತು ಅಂತ ಹೇಳ್ತಾರಲ್ಲ, ಆ ಥರ ಆಗಬಾರ್ದು. ಕ್ಲೀನಾಗಿ ನಾನೇನು ತೋರಿಸಿದ್ದೀನಿ ಅದೇ ಥರ ಇರಬೇಕು. ಇದು 7 ಈ ಥರ ರೌಂಡ್ ಇದೆ ನೋಡಿ, ಆ ಥರ ಬರಬೇಕು. ಇನ್ನೊಂದು 7 ಕೊಕ್ಕೆ ಥರ ಬರಬೇಕು. ಮೊದಲಿಗೆ ಈ ಯಂತ್ರನ ನೀವು ಒಂದು ಖಾಲಿ ಹಾಳೆ ಮೇಲೆ ಬರೆದು ಪ್ರಾಕ್ಟೀಸ್ ಮಾಡಿ. ನಂತರನೇ ಭುಜಪತ್ರೆಯಲ್ಲಿ ಬರೀರಿ. ಡೈರೆಕ್ಟಾಗಿ ಭುಜಪತ್ರೆಯಲ್ಲಿ ಬರಿತೀನಿ ಅಂತ ಹೇಳಿದ್ರೆ ಅದು ಹಾಳಾಗೋಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಮೊದಲಿಗೆ ನೀವು ಇದನ್ನ ಅಭ್ಯಾಸ ಮಾಡ್ಕೋಬೇಕು, ಯಾವ ರೀತಿ ಬರೀಬೇಕು ಅಂತ. ನಂತರನೇ ನೀವು ಭುಜಪತ್ರೆಯಲ್ಲಿ ಬರೀಬೇಕಾಗುತ್ತೆ. ನಂತರ ಈ ಖಾಲಿ ಜಾಗ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಈ ಕಡೆ, ಇಲ್ಲಿ ನಿಮ್ಮ ಮಕ್ಕಳ ಹೆಸರು ಕೂಡ ಬರಿಬೋದು. ಓಂ ಸರಸ್ವತಿ ದೇವಿಯೇ ನಮಃ ಅಂತ ಮೇಲ್ಗಡೆ ಬರ್ಕೋಬೇಕಾಗುತ್ತೆ. ನಂತರ ಖಾಲಿ ಇರೋ ಜಾಗದಲ್ಲಿ ನಿಮ್ಮ ಮಕ್ಕಳು ಹೆಸರು ಬರಿಬೋದು, ಒಬ್ರದ್ದು ಹೆಸರು ಬರಿಬೇಕು.
ಎಷ್ಟು ಜನ ಇದ್ದಾರೆ ಮಕ್ಕಳು ಅಷ್ಟು ಜನ, ಇಬ್ಬರಿದ್ದರೆ ಇಬ್ರಿಗೂ ಹಾಕ್ಬೋದು, ಮೂವರಿದ್ದರೆ ಮೂವರಿಗೂ ಹಾಕ್ಬೋದು, ಒಬ್ಬರಿದ್ದರೆ ಒಬ್ರಿಗೂ ಹಾಕ್ಬೋದು. ಎಲ್ಲರಿಗೂ ಸಪ್ರೇಟಾಗಿ ಒಂದೊಂದು ಯಂತ್ರಗಳನ್ನ ಹಾಕಿ, ಹಾಗೆ ನೀವು ಯಂತ್ರಗಳೆಲ್ಲ ಬರೆದ ಮೇಲೆ ಅದನ್ನ ಗುರ್ತು ಮಾಡಿ ಇಟ್ಕೋಬೇಕು. ನೀವು ಯಂತ್ರಗಳನ್ನೆಲ್ಲ ಒಂದೇ ಥರ ರೆಡಿ ಮಾಡಿಬಿಟ್ಟು ಅದೇನು ಟ್ಯೂಬ್ ಬರುತ್ತಲ್ಲ ಅದರಲ್ಲೆಲ್ಲ ಹಾಕಿದಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಯಾಕೆಂತೇಳಿದ್ರೆ ಇವ್ರ ಹೆಸರು ಇರೋದು ಅವ್ರಿಗೆ ಚೇಂಜ್ ಆಗೋದು, ಅವ್ರ ಹೆಸರು ಇರೋದು ಇವ್ರಿಗೆ ಚೇಂಜ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಏನಾದ್ರು ನಿಮಗೆ ಗೊತ್ತಾಗೋ ರೀತಿ ಗುರ್ತು ಮಾಡಿಟ್ಕೊಳ್ಳಿ. ಯಾಕೆಂತೇಳಿದ್ರೆ ಅವರ ಹೆಸರು ಏನು ಬರೆದಿರ್ತೀರ ಅದ್ರ ಮೇಲೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಿಂದನೇ ಹೇಳ್ತಾ ಇದ್ದೀನಿ. ಇನ್ನೊಂದು ಉಪಯೋಗ ಕೂಡ ಮಾಡ್ಕೋಬೋದು. ನೀವು ಪ್ರತಿದಿನ ದೇವ್ರ ಮನೇಲಿ ಏನು ಪೂಜೆ ಮಾಡ್ತೀರಾ, ನೀವು ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ತೀವಿ. ಅದ್ರ ಬದಲು ನಾವು ಈ ಯಂತ್ರನ ಕೂಡ ಅಲ್ಲಿ ದೇವ್ರ ಮನೆಯಲ್ಲಿ ರಂಗೋಲಿ ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಗಂಧಾಕ್ಷತೆಗಳನ್ನೆಲ್ಲ ಹಾಕಿ ದಿನ ಪೂಜೆ ಮಾಡಬೇಕು. ಇದರಿಂದ ಈಗಾಗಲೇ ಏನು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು, ಅಂಥ ಸಮಯದಲ್ಲಿ ಮಕ್ಕಳಿಗೆ ಓದಿದ್ದೆಲ್ಲ ತುಂಬ ಚೆನ್ನಾಗಿ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ. ಇದನ್ನೆಲ್ಲ ಬರೆದ ಮೇಲೆ ಅಷ್ಟವಿಧಾರ್ಚನೆ ಅಂದರೆ ತಾಯ್ತ ಬರೆದ ಮೇಲೆ, ರಂಗೋಲಿ ಹಾಕಿದ ಮೇಲಲ್ಲ, ತಾಯ್ತ ಬರೆದ ಮೇಲೆ ನೀವು ಅಷ್ಟವಿಧಾರ್ಚನೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ನಂತರ ದೇವಸ್ಥಾನಕ್ಕೆ ತಗೋಗಿ, ನಿಮ್ಮ ಮನೆ ಹತ್ರ ಸರಸ್ವತಿ ದೇವಿ ದೇವಸ್ಥಾನ ಇದ್ದರೆ ಓಕೆ, ಅಲ್ಲಿ ತಗೋಗಿ ಪೂಜೆ ಮಾಡಿಸ್ಬಿಟ್ಟು ಮಕ್ಕಳಿಗೆ ಧಾರಣೆ ಮಾಡ್ಬೋದು. ಅಕಸ್ಮಾತ್ ಯಾವುದೂ ಇಲ್ಲ ಅಂತೇಳಿದ್ರೆ ಅಮ್ಮನವ್ರ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಕುಲದೇವ್ರ ದೇವಸ್ಥಾನಕ್ಕೆ ತಗೋಗಿ ಪೂಜೆ ಮಾಡಿಸಿ ಮಾಡ್ಬೋದು. ಇಲ್ಲರ ಗಾಯತ್ರಿ ದೇವಸ್ಥಾನ ಇರುತ್ತೆ, ಇಲ್ಲರ ಗುರುಗಳ ದೇವಸ್ಥಾನ ಇರುತ್ತೆ, ಅಂಥ ದೇವಸ್ಥಾನಗಳಲ್ಲಿ ತಗೋಗಿ ಅಲ್ಲಿ ಒಂದು ಪೂಜೆ ಮಾಡಿಸಿ ಅದಕ್ಕೊಂದು ಎನರ್ಜಿ ಅಂತ ಬರುತ್ತೆ ಅಂಥ ಟೈಮಲ್ಲಿ. ಆಮೇಲೆ ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಧಾರಣೆ ಮಾಡ್ಬೋದು. ಇದರಿಂದ ಮಕ್ಕಳಿನ ನೆನಪಿನ ಶಕ್ತಿ, ಯಾರೆಲ್ಲ ಓದಿದ್ದು ಮರ್ತೋಗುತ್ತೆ, ನನಗೆ ಕ್ವಶನ್ ನೋಡಿದ ತಕ್ಷಣ ನನಗೆ ಉತ್ತರ ಅನ್ನೋದೇ ಮರ್ತೋಗುತ್ತೆ ಅಂತ ಹೇಳ್ತಾರೆ, ಅಂಥವ್ರಿಗೆ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಇನ್ನು ಯಾರೆಲ್ಲ ಒಂದು 70-80% ಇರ್ತಾರೆ ಅಂಥವರು ಇನ್ನೂ ಹೆಚ್ಚಿನ ಪರ್ಸೆಂಟ್ನ ತೆಗಿಯೋಕ್ಕೆ ಪ್ರಯತ್ನ ಮಾಡ್ಬೋದು. ಏಕೆಂತೇಳಿದ್ರೆ ಈ ಸರಸ್ವತಿ ಯಂತ್ರ ಅಂತ ಹೇಳೋದು ಇನ್ನು ಅಷ್ಟು ಚೆನ್ನಾಗಿ ಕೈ ಹಿಡಿಯುತ್ತೆ. ಇದ್ರ ಜೊತೆಗೆ ಒಂದು ಮಂತ್ರ ಕೂಡ ಇರುತ್ತೆ, ಓಂ ಐಂ ಅನ್ನೋ ಮಂತ್ರ ಕೂಡ ನೀವು ಇದು ಸರಸ್ವತಿ ದೇವರ ಬೀಜಾಕ್ಷರಿ ಮಂತ್ರ ಆಗಿರುತ್ತೆ. ಐಂ ಅನ್ನೋದು ಅದನ್ನ ಕೂಡ ನೀವು ಹೇಳ್ಕೊಬೋದು. ಇದನ್ನೆಲ್ಲ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಮೂಲಿ ಎದ್ದೇಳ್ತೀರಲ್ಲ ಅಂಥ ಸಮಯದಲ್ಲಿ ಹೇಳ್ಕೊಬೋದು. ಇಲ್ಲ ಮಕ್ಕಳು ತುಂಬ ಲೇಟಾಗಿ ಎದ್ದೇಳ್ತಾರೆ ಅಂತ ಹೇಳಿದ್ರೆ ಅವ್ರ ಸ್ನಾನ ಎಲ್ಲ ಮುಗಿದ ನಂತರ ಬೇಕಾದ್ರೆ ಹೇಳ್ಕೊಬೋದು. ಇಲ್ಲ ಸಂಜೆ ಸಮಯದಲ್ಲಿ ಗೋಧೂಳಿ ಲಗ್ನ ಸಿಗುತ್ತೆ, ಟ್ಯೂಷನ್ಗೆ ಹೋಗೋರಿಗೆ ಆಗಲ್ಲ ಬಿಡಿ, ಅಕಸ್ಮಾತ್ ಟ್ಯೂಷನ್ಗೆ ಹೋಗೋದೆ ಮನೇಲಿ ಯಾರು ಅಭ್ಯಾಸ ಮಾಡ್ತಾ ಇರ್ತಾರೆ ಅಂಥವ್ರು ಗೋಧೂಳಿ ಸಮಯದಲ್ಲಿ ದೇವ್ರ ಮನೇಲಿ ರಂಗೋಲಿ ಹಾಕಿ, ನೀವು ಯಂತ್ರ ಧಾರಣೆ ಮಾಡ್ಕೊಂಡಿರ್ತೀರ, ಜೊತೆಗೆ ದೇವ್ರ ಮನೇಲೂ ಕೂಡ ಈ ರಂಗೋಲಿ ಹಾಕಿ ಪೂಜೆ ಮಾಡಿ ಐಂ ಅನ್ನೋ ಬೀಜಾಕ್ಷರಿ ಮಂತ್ರ ಕೂಡ ನೀವು ಉಚ್ಚಾರಣೆ ಮಾಡ್ಬೋದು. ಐಂ ಅನ್ನೋದು ಸರಸ್ವತಿ ದೇವರ ಏಕಾಕ್ಷರ ಬೀಜಾಕ್ಷರಿ ಮಂತ್ರ ಆಗಿರುತ್ತೆ. ನೀವು ಇದನ್ನ ಕೂಡ 108 ಸರಿ, 21 ಸರಿ ಅಥವಾ 11 ಸರಿ ಹೇಳ್ಕೊಬೋದು. ಇಲ್ಲಾಂದರೆ ಎರಡನೇ ಮಂತ್ರ ಕೂಡ ಇದೆ, ಓಂ ಐಂ ರೀಂ ಶ್ರೀಂ ನಮಃ. ಇದು ಕೂಡ ಬೀಜಾಕ್ಷರಿ ಮಂತ್ರ ಆಗಿರುತ್ತೆ. ಈ ಮಂತ್ರ ಕೂಡ ಹೇಳ್ಕೊಬೋದು. ಇದರಿಂದ ನಿಮಗೆ ವಿದ್ಯೆ ಅನ್ನೋದು ತುಂಬ ಚೆನ್ನಾಗಿ ಹತ್ತುತ್ತೆ. ಆಮೇಲೆ ನಿಮಗೆ ಕ್ವಶನ್ ಪೇಪರ್ ಏನು ನೋಡ್ತೀರಾ, ಓದಿದ್ದು ಮರ್ತೋಗಲ್ಲ, ಆನ್ಸರ್ ಎಲ್ಲ ಹಂಗೆ ನೆನಪಲ್ಲಿ ಉಳಿಯುವಂಥದ್ದು, ಜ್ಞಾಪಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ನಿಮಗೆ ಆ ಸರಸ್ವತಿ ದೇವರ ಅನುಗ್ರಹ ಕೂಡ ಇರುತ್ತೆ. ಇದರಿಂದ ನೀವು ಮುಂದೇನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕಾಗಲಿ ಅಥವಾ ಹೈಯರ್ ಎಜುಕೇಷನ್ ಮಾಡೋಕ್ಕಾಗಲಿ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ನೀವು ಒಂದು ಸರಿ ಬರೆದು ಧಾರಣೆ ಮಾಡಿದ್ರೆ ಸಾಕು, ಲೈಫ್ ಟೈಮ್ ಯೂಸ್ ಮಾಡ್ಬೋದು. ಆವಾಗ ಇದಕ್ಕೆ ಲೋಬನ ಅಂದರೆ ಸಾಂಬ್ರಾಣಿ ಹೊಗೆ ಕೊಡ್ತಾ ಇರಬೇಕು. ಅಕಸ್ಮಾತ್ ಸೂತ್ಕದ ಟೈಮಲ್ಲಿ ಬಿಚ್ಚಿಟ್ಟು ಅರಿಶಿಣ ಅಥವಾ ಗಂಜಳದಿಂದ ತೊಳೆದು ಮತ್ತೆ ಧಾರಣೆ ಮಾಡ್ಬೋದು. ಮುಂದೆ ಪರೀಕ್ಷೆ ಬರುವಂಥ ಸಂದರ್ಭ ಇದೆ. ಹಾಗೆ ನಾಡಿದ್ದು ಅಂದರೆ 23ನೇ ತಾರೀಕು ವಸಂತ ಪಂಚಮಿ ಇರೋದ್ರಿಂದ ನಾನು ನಿಮಗೆ ಸರಸ್ವತಿ ಯಂತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಬೀಜಾಕ್ಷರ ಮಂತ್ರಗಳು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಅದೆಲ್ಲನೂ ಸಾಧ್ಯ ಆಗಿಲ್ಲ ಅಂತೇಳಿದ್ರೆ ಓಂ ಸರಸ್ವತಿ ದೇವಿಯೇ ನಮಃ ಅಂತ ಹೇಳ್ಕೊಂಡ್ರು ಸಾಕು. ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಅವರು ಬೇರೆಯವ್ರಿಗೂ ಶೇರ್ ಮಾಡಿ. ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲೂ ಓದೋಂಥ ಮಕ್ಕಳಿರ್ತಾರೆ, ಅವರಿಗೆ ಇದು ಉಪಯೋಗ ಆಗುತ್ತೆ. ಇದರಿಂದ ನಿಮಗೆ ಅನುಕೂಲ ಕೂಡ ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.